ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿಗೆ ವಿವೇಕು ಹೂವು ಕೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ. ಆಯಮ್ಮ ಇದ್ದೋಳು, ಯಪ್ಪ ನೀವು ಹೂವು ತಗೊಳ್ಳೋದು ಸಾಕು, ನಿಮ್ಮ ಜಗಳನೂ ಸಾಕು. ಆ ಹುಡುಗಿ ನಿಮ್ಮ ಹೆಂಡ್ತಿನೇ ಅಲ್ಲ ಅಂತಾಳೆ, ಅವ್ಳು ನಿಮ್ಮ ಗಂಡ ಅಂತಾಳೆ. ಇದು ಯಾವ್ದು ನಂಬೋದು ಏನು ಬಿಡೋದು ಅಂದಾಗ, ನೋಡಿ ಅವಳು ನನ್ನ ಹೆಂಡ್ತಿನೇ, ಕೊಡಿ ಹೂವನ್ನ ಕೊಡ್ಬೋದು ಅಂದಾಗ, ಎಷ್ಟು ಮೊಳ ಕೊಡಬೇಕು, ನಿಜ ತಾನೇ, ನೀವಿಬ್ಬರು ಗಂಡ ಹೆಂಡ್ತಿ ತಾನೇ ಅಂತೇಳ್ಬಿಟ್ಟು, ಮದುವೆ ಆಗಿತ್ತೆ ತಾನೇ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಅವತ್ತು ಅಷ್ಟೊಂದು ಜಗಳ ಆಡ್ತಿದ್ರಾ, ಇಷ್ಟು ಚೆನ್ನಾಗಿದ್ದೀರಾ, ಈಗ ಎಷ್ಟು ಕೊಡಲಿ ಸರ್ ಅಂತೇಳ್ಬಿಟ್ಟು ಕೇಳ್ತಾಳೆ. ಎಷ್ಟೋ ಕೊಡಿ ಅಂತೇಳ್ಬಿಟ್ಟು ಹೇಳ್ತಾರೆ. ಹೂವನ ತಗೊಂಡು ಗೌರಿಗೆ ಕೊಡ್ತಾನೆ ವಿವೇಕು. ಇನ್ನು ನಿಮ್ಮಿಬ್ರು ಜೋಡಿ ತುಂಬ ಚೆನ್ನಾಗಿದೆ ಸರ್, ನೀನು ಅದೃಷ್ಟ ಮಾಡಿದೆ ಕಣಮ್ಮ ಇಂಥ ಗಂಡನ ಪಡೆಯೋಕ್ಕೆ ಅಂತೇಳ್ಬಿಟ್ಟು ಅಂತೇಳಿ ಅಲ್ಲಿಂದ ಅಮ್ಮ ಹೋಗ್ತಾರೆ ಕಾಸನ್ನ ಇಸ್ಕೊಂಡು. ಇನ್ನು ಸರ್ ಈ ಹೂವನ ಇಷ್ಟೊಂದು ಕೊಡಿಸಿದಿರಲ್ಲ, ಇಷ್ಟು ನನ್ನೇ ಮುಡೋಕ್ಕಾಗುತ್ತಾ ಅಂತೇಳ್ಬಿಟ್ಟು ದೇವ್ರಿಗೆ ಸ್ವಲ್ಪ ಮುಡಿಸಿ, ಇನ್ನು ಮಿಕ್ಕಿನ ನೀವೇ ಮುಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂದಾಗ, ನಾನು ಮುಡಿಸ್ಬೇಕಂದಾಗ, ಹೌದು ಸರ್, ಈ ಹೂದಲ್ಲಿರೋ ಪರಿಮಳ ನಮ್ಮ ಕಾರು ನಮ್ಮ ಮನಸ್ಸಲ್ಲೆಲ್ಲ ಹರಡಿ ನಾವಿಬ್ಬರು ಜೊತೆಯಾಗಿ ಮೈ ಮರೆತುಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವೇ ಸರ್ ಅಂದಾಗ, ಏನು ಮಾತಾಡ್ತಿದ್ಯಾ, ಬರೀ ಯಾವಾಗಲೂ ಅದೇ ಗೊಂಗಲ್ಲಿ ಇರ್ತೀಯಲ್ವಾ ನೀನು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈಗ ಸುಮ್ಮನೆ ಇದ್ರೆ ಸರಿ ಅಂತೇಳ್ಬಿಟ್ಟು ಸಡನ್ನಾಗಿ ಕಾರ್ ನಿಲ್ಲಿಸ್ಬಿಡ್ತಾರೆ. ಸರ್ ಕಾರ್ ಯಾಕೆ ನಿಲ್ಲಿಸಿದ್ರೆ ಅಂದಾಗ, ಸರ್ ನನಗೆ ಬೈದು ಆಚೆಗೆ ಹಾಕೋಕ್ಕಾಗಲ್ಲ ತಾನೇ ಪ್ಲೀಸ್ ಅಂದಾಗ, ಮೆಂಟ್ಲು ಥರ ಆಡಬೇಡ, ನಿಮ್ಮ ಮನೆ ಬಂದೈತೆ ನೋಡು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಮನೆ ಬಂದ್ಬಿಡ್ತಾ ಎಷ್ಟು ಬೇಕಾ ಗೊತ್ತೇ ಆಗಲಿಲ್ಲ ನೋಡಿ ಸರ್, ಬಂದಿದ್ರೆ ನೀವು ಚೆನ್ನಾಗಿರ್ತಿತ್ತು ಅಂದಾಗ, ನೋಡು ನಾನು ಆಫೀಸ್ಗೆ ಹೋಗಬೇಕು, ಕೆಲಸ ಇದೆ, ನೀನು ಹೋಗ್ಬಿಟ್ಟು ಬಾ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿ ಸರ್ ಆಯಿತು, ಲವ್ ಯು ಅಂತೇಳ್ಬಿಟ್ಟು ಈ ಕಡೆ ಕಾರ್ ತಿರುಗಿಸ್ಕೊಂಡು ಹೋಗೋವರೆಗೂ ಗೌರಿ ಟಾಟಾ ಮಾಡ್ತಾನೆ ಇರ್ತಾಳೆ. ಈ ಕಡೆ ಗೌರಿ ಹೇಳಿದಂಥ ಮಾತು ವಿವೇಕ್ ಹೋಗ್ಬೇಕಾದ್ರೆ ಹೂವು ಎಲ್ಲ ಅಲ್ಲಿ ಚೆಲ್ಲಿರುತ್ತಲ್ಲ, ಅದನ್ನು ನಿಂತ್ಕೊಂಡು ಅವಳು ಹೇಳಿದ್ದು ಎಷ್ಟು ಸತ್ಯ ಅಲ್ವಾ, ಈ ಹೂದ ಒಂದು ಪರಿಮಳದಲ್ಲಿ ಪ್ರಪಂಚ ಮರೆಯೋಷ್ಟು ಪರಿಮಳ ಇದೆ ಅಂತೇಳ್ಬಿಟ್ಟು ಗೌರಿ ಹೇಳಿದ್ದನ್ನ ನೆನ್ಪು ಮಾಡ್ಕೊತಾ ಇರ್ತಾರೆ. ನಾವಿಬ್ಬರು ಯಾಕೆ ಒಂದಾಗಿ ಚೆನ್ನಾಗಿರಬಾರ್ದು ಸರ್ ಅಂತೇಳಿ, ನಾನು ಯಾಕೆ ಗೌರಿ ಮೇಲೆ ಈ ರೀತಿ ಆಡ್ತೀನಿ, ಅಲ್ಲ ಅವಳು ಅಷ್ಟು ಒಳ್ಳೆ ಹುಡುಗಿ, ಒಳ್ಳೆ ಸಭ್ಯತೆ ಇರೋಳು, ಇದಕ್ಕಿಂತ ಹೆಂಡ್ತಿ ನನಗೆ ಬೇಕಾ ಅಂತೇಳ್ಬಿಟ್ಟು ಗೌರಿ ಒಂದು ಕ್ಷಣ ನಮ್ಮ ವಿವೇಕ್ ಅವರು ಒಳ್ಳೆ ರೀತಿ ಗೌರಿ ಮೇಲೆ ಆಲೋಚನೆ ಮಾಡ್ತಾರೆ. ಮನೆಯಲ್ಲಿ ಈ ಕಾಂತ ಮತ್ತು ಅವ್ರ ಯಜಮಾನ್ರು ಇಬ್ಬರು ಸೇರಿ ಕಷ್ಟಕ್ಕೆ ಅಂತೇಳ್ಬಿಟ್ಟು ವಾಲೆನ ಬಿಚ್ಕೊಂಡು ಕೊಡ್ತಾ ಇರ್ತಾಳೆ. ಏನು ಮಾಡ್ತಾ ಇದೆಯಾ ಕಾಂತ, ಬೇಡ ಇದು ಅಂತೇಳ್ಬಿಟ್ಟು ಅವ್ರ ಯಜಮಾನ್ರು ಹೇಳಿದಾಗ, ನೋಡಿರಿ ಇದೆಲ್ಲ ನಮಗೆ ಇದ್ದಿದ್ದೇನು ಹೊಸ್ತಲ್ಲ, ಇವಾಗ ಕಷ್ಟಗಳೇ ಜಾಸ್ತಿ ಇದೆ, ಇದನ್ನು ತಾಂಡೋಗಿ ಇಟ್ಬಿಟ್ಟು ಆದಷ್ಟು ಬೇಗ ದುಡ್ಡನ್ನ ತಗೊಂಬರ್ರಿ ಅಂತೇಳ್ಬಿಟ್ಟು ಹೇಳ್ತಾರೆ. ಅವರಪ್ಪ ತರಕ್ಕೆ ಹೋಗ್ದಾಗ ಗೌರಿ ಅಪ್ಪ ಅಂತೇಳ್ಬಿಟ್ಟು ಒಳಗಡೆ ಬರ್ತಾಳೆ. ಬಾರಮ್ಮ ಅಂತೇಳ್ಬಿಟ್ಟು ಇಬ್ಬರು ಸಹ ಕಣ್ಣೀರನ್ನ ಒಸ್ಕೊಂಡು ಖುಷಿಯಾಗಿ ಮಾತಾಡ್ತಿರ್ತಾರೆ. ಚಿನ್ನು ಇದ್ದೋಳು, ಅಕ್ಕ ಈಗ ಬಂದೇನೆ ಅಂದಾಗ, ಹೌದು ಯಾಕೆ ನೀವಿಬ್ಬರು ಒಂಥರ ಸಪ್ಪಗಿದ್ದೀರಲ್ಲ, ಏನಾಯಿತು ಅಂದಾಗ, ಏನೂ ಇಲ್ಲ ಅಂದಾಗ, ಸರಿ ಆಯಿತು ತೊಗೊಳ್ಳಿ, ನಾನು ಇದು ದುಡ್ದಿರೋ ದುಡ್ಡು ನಾನು ಫ್ಯಾಕ್ಟ್ರಿಲೇ ಡಿಸೈನ್ ಮಾಡ್ಕೊಡ್ತಾ ಇದ್ದೀನಿ, ಅದಕ್ಕೆ ನಮ್ಮ ಯಜಮಾನರು ದುಡ್ಡು ಕೊಡ್ತಾ ಇದ್ದಾರೆ, ತಗೊಳಪ್ಪ ಅಂದಾಗ, ಅಯ್ಯೋ ಬೇಡಮ್ಮ ಬೇಡ, ನಿಮ್ಮ ದುಡ್ಡು ನಮಗೆ ಬೇಡ, ನೀನು ದುಡ್ದಿರೋದು ನೀನು ಮಡಿಕೋ ಅಂತೇಳ್ಬಿಟ್ಟು ಅವ್ರ ತಂದೆ ಹೇಳ್ತಾರೆ. ಯಾಕಪ್ಪ ಈ ಥರ ಹೇಳ್ತಾ ಇದೆಯಾ, ನಾನು ದುಡ್ದಿರೋದು ನೀನು ದುಡ್ದಿರೋದು ಅಂತ, ನಾನು ನಿಮ್ಮ ಮಗಳಲ್ವ ಅಂದಾಗ, ಮದುವೆ ಆದಮೇಲೆ ನೀನು ಗಂಡನ ಸುತ್ತಮ್ಮ, ಗಂಡನ ಮನೆಗೆ ಮಾತ್ರ ನೀನು ಆಧಾರ ಅಂದಾಗ, ಯಾಕಪ್ಪ ಯಾಕೆ ಈ ಥರ ಮಾತಾಡ್ಕೊಬೇಕು, ಗಂಡು ಮಕ್ಕಳಿದ್ರೆ ಮಾತ್ರ ತಂದೆ ತಾಯಿ ನೋಡ್ಕೋಬೇಕಾ, ಹೆಣ್ಮಕ್ಳು ನೋಡ್ಕೊಬಾರ್ದಾ, ತಗೊಳ್ಳಿ ನೀವು ಅಂತೇಳ್ಬಿಟ್ಟು ಕಾಸನ್ನ ಕೊಡೋಕೆ ಹೋಗ್ತಾರೆ. ಕೈನ ಹಿಂದೆ ಇಟ್ಕೊಂಡು ಅವರು, ಬೇಡ ನಿಮ್ಮ ಅಮ್ಮನ ಕೈಗೆ ಕೊಡಮ್ಮ ಅಂದಾಗ, ಏನದು ಕೈಯಲ್ಲಿ ಮುಚ್ಚಿಕೊಂಡಿರೋದು ತೋರಿಸಿ ಅಂತಂದಾಗ, ಓಲೆಗಳಿರುತ್ತೆ, ಏನಪ್ಪ ಮಾಡ್ತಾ ಇದ್ದೀರಿ ಅಂದಾಗ, ಹೌದಮ್ಮ ಗೌರಿ ಸ್ವಲ್ಪ ಕಷ್ಟ ಇತ್ತು ಅಂದಾಗ, ಇಷ್ಟು ಕಷ್ಟ ಇದ್ರೂ ನನ್ನ ಹತ್ರ ಯಾಕೆ ಹೇಳ್ಕೊಂಡಿಲ್ಲ ನೀವು ಅಂತೇಳ್ಬಿಟ್ಟು ಆ ವಾಲೆನ ತೆಗೆದು ಕಾಂತಲಕ್ಷ್ಮಿಗೆ ಇಟ್ಟು, ತಗೊಳಪ್ಪ ಈ ಕಾಸನ್ನ, ಯಾಕಪ್ಪ ಇಷ್ಟೊಂದೆಲ್ಲ ನನ್ನ ಆಚೆ ಇಡ್ತೀರಾ, ನಾನು ನಿಮ್ಮ ಮಗಳಿದ್ದಂಗೆ, ಗಂಡು ಮಗ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಮದುವೆ ಆಗಿ ಹೋಗಿದ ತಕ್ಷಣ ನಾನು ಅವ್ರ ಮನೆಗೆ ಸೇರಿಲ್ಲ, ನಾನು ಕಷ್ಟಪಟ್ಟು ದುಡಿದು ನಿಮ್ಮನ್ನು ಸಾಕ್ತೀನಿ, ಇನ್ನು ಮುಂದೆ ಯಾವತ್ತೂ ಈ ರೀತಿ ನನ್ನ ಹತ್ರ ಏನೇ ವಿಚಾರಗಳನ್ನ ಮುಚ್ಚಿಡಬಾರ್ದು ಅಂತೇಳ್ಬಿಟ್ಟು ಗೌರಿ ಕಣ್ಣೀರಾಗ್ತಾ ಓಲೆಗಳನ್ನ ಕಾಂತಂಗೆ ಇಡ್ತಾಳೆ. ಇನ್ನು ಇದ್ದರೆ ನಿನ್ನಂಥ ಮಗಳಿರ್ಬೇಕಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ತೀಯಾ, ನಾನು ನಿನ್ನೂ ಮತ್ತು ಚಿನ್ನೂನ ಒಂದಿಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ, ಮೋನಿಕನ ಮೇಲೆ ಉಬ್ಬಿಸ್ಕೊಂಡು ಅವಳನ್ನ ಮಾತ್ರ ಚೆನ್ನಾಗಿ ಬೆಳೆಸ್ದೆ, ಆದರೆ ಆ ಮೋನಿಕಾ ಮದುವೆ ಆಗಿ ಹೋದವಳು ನಮಗೊಂದು ಫೋನೂ ಸಹ ಮಾಡಿಲ್ಲ, ನಮ್ಮನ್ನು ನೋಡೋಕ್ಕೂ ಬಂದಿಲ್ಲ ಅಂದಾಗ, ಇರಲಿ ಬಿಡಮ್ಮ ನಾನು ಬಂದಿದ್ದೀನಿ ತಾನೇ, ಅಕ್ಕನೂ ಬರ್ತಾಳೆ, ಯಾಕೆ ಕಣ್ಣೀರು ಹಾಕ್ತೀರ ಅಂದಾಗ, ನಿನ್ನನ್ನು ನಾನು ಎಷ್ಟೆಲ್ಲ ಹೀಯಾಳಿಸಿದ್ದೀನಿ ಗೌರಿ, ಆದರೂ ನಿನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀಯಲ್ಲ ಅಂದಾಗ, ಹೌದಮ್ಮ ಎಷ್ಟೇ ಆದರೂ ತವ್ರ ಮನೆ ಹೆಣ್ಮಕ್ಳಿಗೆ ಸ್ವರ್ಗ ಇದ್ದಂಗೆ, ಹೌದು ಮಗಳೇ ಅಂತೇಳ್ಬಿಟ್ಟು ಮುತ್ತಿಟ್ಟು, ಅಮ್ಮ ನನಗಿನ್ನೇನು ಬೇಡ, ನಿಮ್ಮ ಕೈಯಾರೆ ಒಂದಿಷ್ಟು ಅಡುಗೆ ಮಾಡಾಕ್ತೀರಾ ಅಂತೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಆಯಿತು ಮಗಳೇ ಬಾರೆ ಚಿನ್ನು ಮಾಡೋಣ ಅಂತೇಳ್ಬಿಟ್ಟು ಕಡೆ ಕಾಂತ ಅಡುಗೆ ಮನೆ ಕಡೆ ಹೋಗ್ತಾರೆ. ಇನ್ನು ಈ ಕಡೆ ಸ್ಟುಡಿಯೋಗೆ ಮೇಡಮ್ ಬಂದರು ಮೇಡಮ್ ಅಂತೇಳ್ಬಿಟ್ಟು ಎಲ್ಲರೂ ಹೇಳ್ತಿರ್ತಾರೆ, ಬನ್ನಿ ಮೇಡಮ್ ಬನ್ನಿ ಅಂತೇಳ್ಬಿಟ್ಟು ಈ ಮೋನಿಕಾ ಯಾವ ಥರ ಏನೋ ದೊಡ್ಡ ಹೀರೋಯಿನ್ ಆಗೋ ಥರ ಬಿಲ್ಡಪ್ನ ಕೊಡ್ತಾ ಇರ್ತಾಳೆ. ಮೇಡಮ್ ಬಂದರು, ಚೇರ್ ಹಾಕ್ರೋ ಚೇರು ಅಂತೇಳ್ಬಿಟ್ಟು ಚೇರ್ ಹಾಕ್ತಾ ಇರ್ತಾರೆ. ಓ ಪರವಾಗಿಲ್ವೇ, ಏನು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರೆ ನನಗೆ, ಅಲ್ಲ ಅವಾಗ ಬಂದು ಗೇಟ್ ಹತ್ರ ನಾಯಿ ಥರ ಅಲಿತಿದ್ದೆ, ಒಬ್ಬನ ಮಕ್ಕಳು ತಿರುಗೇ ನೋಡ್ತಿರ್ಲಿಲ್ಲ, ಈಗ ದೀನ ಬಂದು ಮನೆ ಅಂತ ಸೊಸೆ ಅಂತ ಗೊತ್ತಾದಮೇಲೆ ಯಾವ ರೀತಿ ನಡ್ಕೊತಾ ಇದ್ದಾರೆ, ಇದೇ ಆಟಿಟ್ಯೂಡ್ನ ಮೇಂಟೈನ್ ಮಾಡಬೇಕು ನೋಡಿ ಮೇಡಮ್, ಇವರು ಮೇಕಪ್ ಮ್ಯಾನ್ ಅಂತೇಳ್ಬಿಟ್ಟು ತೋರಿಸ್ತಾರೆ. ಅವನು ಟ್ಯಾಂಕ್ಸ್ ಕೊಡೋಕೆ ಬಂದಾಗ ಟ್ಯಾಂಕ್ಸ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡಿ ಸ್ಯಾನಿಟೈಸರ್ ಅಂತೇಳ್ಬಿಟ್ಟು ಸ್ಯಾನಿಟೈಸರಲ್ಲಿ ಕೈ ಸಿಟ್ಕೋತಾಳೆ. ಮೇಡಮ್ ವಾವ್, ನೀವು ಇಷ್ಟು ಮಾಡೆಲ್ ಆಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಇಷ್ಟು ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ಅಂದರೆ ಪಕ್ಕ ನೀವು ಗೆಲ್ಲದೆ ನಮ್ಮ ಒಂದು ಸ್ಟುಡಿಯೋದಿಂದ ನೀವೇ ದೊಡ್ಡ ಹೀರೋಯಿನ್ ಆಗೋದು ಅಂತೇಳ್ಬಿಟ್ಟು ಹೇಳ್ತಾರೆ. ದೊಡ್ಡ ಸ್ಟಾರ್ ಜೊತೆ ನಟಿಸ್ಬೋದು ಅಂತ ಅದು ನನಗೆ ಗೊತ್ತು, ಇಲ್ಲಿ ನನಗೆ
ಒಬ್ಬರು ಮೇಕಪ್ ಮ್ಯಾನ್ ಟಚಪ್ ಎಲ್ಲೂ ಇಲ್ಲ ಅಂದಾಗ ಒಂದು ಚಿಟಿಕೆ ಹೊಡೀರಿ ಮೇಡಮ್ ಎಲ್ಲ ಬಂದುಬಿಡ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಚಿಟಿಕೆ ಹೊಡೆದಿದ ತಕ್ಷಣ ಒಬ್ಬ ಫ್ಯಾನ್ ಗಾಳಿ ಬೀಸೋನು, ಒಬ್ಬ ಜ್ಯೂಸ್ ತಂದು ಕೊಡೋನು ಎಲ್ಲ ನಿಂತ್ಕೊಬಿಡ್ತಾರೆ. ಅಬ್ಬಬ್ಬಾ ಈ ಜನ ಅಂದ ಚಂದಕ್ಕೆ ಇದು ಮಾಡಲ್ಲ, ಸ್ಟೇಟಸ್ಗೆ ಮಾತ್ರ ಬೆಲೆ ಕೊಡೋದು ಅನಿಸುತ್ತೆ. ದಿನಮಂದು ಮನೆಯವಳು ನಾನು ಒಂದಾಗ ಇಷ್ಟೊಂದೆಲ್ಲ ಸ್ಕೋಪ್ ಕೊಡ್ತಾ ಇದ್ದಾರಲ್ಲ, ಇದನ್ನೇ ಇದು ಮಾಡಿಕೊಂಡು ಚೆನ್ನಾಗಿ ಹೀರೋನಾಗಬೇಕು ಅಂತಾರೆ. ಎಲ್ಲಿ ಡೈರೆಕ್ಟ್ರ್ ಬಂದಿಲ್ಲ, ಡೈರೆಕ್ಟ್ರ್ ಬಂದರೆ ಓ ನೀವು ಮೋನಿಕಾ ಅಂದಾಗ, ವಾವ್ ಮೋನಿಕಾ ಏನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೀನು ನನ್ನ ಕೈಗೆ ಮೊದಲೇ ಯಾಕೆ ಸಿಗಲಿಲ್ಲ, ಮೊದಲೇ ಸಿಕ್ಕಿದ್ರೆ ನಿನ್ನ ತುಂಬ ಆ್ಯಡಲ್ಲಿ ಒಂದು ದೊಡ್ಡ ಮಟ್ಟದ ಪಿಕ್ಚರ್ ಹೀರೋಯಿನಲ್ಲಿ ಇದು ಮಾಡ್ತಾ ಇದೆ ಅಂದಾಗ ಏನು ಮಾಡೋಕ್ಕಾಗಲ್ಲ ಸರ್, ಈಗ ಸಿಕ್ಕಿದ್ದೀನಲ್ಲ ಹೀಗೆ ಮಾಡು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಓಕೆ ಮೇಡಮ್, ನಿಮಗೆ ನಾನು ಎಲ್ಲನೂ ಸಹ ಬಟ್ಟೆ ಇದು ಎಲ್ಲ ಅಲ್ಲಿ ರೆಡಿ ಮಾಡಿಟ್ಟಿದ್ದೀನಿ, ನೀವು ರೆಡಿ ಆಗಿಬಿಟ್ಟು ಶೋಗೆ ಇದು ಮಾಡ್ಕೊಬೇಡಿ, ನಾವು ಫೋಟೋಶೂಟ್ನ ರೆಡಿ ಮಾಡ್ತೀವಿ ಅಂದಾಗ ನಿಮ್ಮಂಥವ್ರಿಗೆ ಒಳ್ಳೆ ಬೆಲೆ ಕೊಡಬೇಕು, ನೆಕ್ಸ್ಟ್ ಪಿಕ್ಚರ್ ನಿಮ್ಮ ಜೊತೆ ನಾನು ನಿಮ್ಮನ್ನೇ ಹೀರೋಯಿನ್ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಇವನು ಚೆನ್ನಾಗಿ ಮುಗ್ತಾ ಇರ್ತಾನೆ ಬರೀ ಸುಳ್ಳು. ಓಕೆ ಆಯಿತು, ಇವಾಗ ನನಗೆ ಒಳ್ಳೆ ಡ್ರೆಸ್ ಕಾಸ್ಟ್ಯೂಮ್ ಎಲ್ಲ ರೆಡಿ ಇದೆಯಲ್ವ ಅಂದಾಗ ರೆಡಿ ಇದೆ ಮೇಡಮ್ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅನಿಕೇತು ಈ ಡೈರೆಕ್ಟ್ರಿಗೆ ಫೋನ್ ಮಾಡಿ ಏನು ಬಂದಿದ್ದಾಳೆ ಅಂದಾಗ, ಹಾಂ ಬಂದಿದ್ದಾಳೆ, ನೀವು ಹೇಳ್ದಷ್ಟು ಅಂದವಾಗಿ ಏನೋ ಅವಳಿಲ್ಲ, ಏನೋ ಸುಮಾರಾಗಿ ಅವಳೆ ಅಂದಾಗ ಅದು ನನಗೂ ಗೊತ್ತು, ಒಂದು ಸ್ವಲ್ಪ ಚೆನ್ನಾಗಿ ಬೋಲ್ಡಾಗಿ ಕಾಣಿಸೋ ಥರ ಮಾಡು ಅಂತೇಳ್ಬಿಟ್ಟು ಹೇಳ್ತಾರೆ. ಬಿಡಿ ಮೇಕಪ್ಪು ಟಚಪ್ಪಲ್ಲೆಲ್ಲ ನಾನು ಕ್ಲಿಯರ್ ಮಾಡ್ಕೋತೀನಿ, ಅಲ್ಲ ಇವಳಿಗೆ ಏನು ಬಂದಿರೋದು ಈ ಶೋಕಿ ಅಂದಾಗ, ನೋಡು ಅವಳು ಎಷ್ಟು ಚಿಕ್ಕ ಬಟ್ಟೆ ಹಾಕ್ತಾಳೋ ಅಷ್ಟು ದುಡ್ಡು ಜಾಸ್ತಿ ನಿನಗೆ ಕೊಡ್ತೀನಿ, ಚೆನ್ನಾಗಿ ಬೋಲ್ಡಾಗಿ ಕಾಣಬೇಕು, ದಿನಮಂದು ಮನೆಯ ಸೊಸೆ ಇವಳು ಈ ರೀತಿ ಅವತಾರ ಎತ್ತುತ್ತಾ ಇದ್ದಾಳೆ ಅಂತ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬಿಟ್ಟು ಅವಳನ್ನ ಮನೆಯಿಂದ ಆಚೆ ಹಾಕಬೇಕು, ಆ ರೀತಿ ಬೋಲ್ಡಾಗಿ ನೀನು ಫೋಟೋಗಳನ್ನ ತೆಗಿಬೇಕು, ಆ ರೀತಿ ನನಗೆ ಮಾಡಿಕೊಟ್ರೆ ನೆಕ್ಸ್ಟ್ ಪಿಕ್ಚರ್ಗೆ ನಾನೇ ನಿನಗೆ ಹಣನ ಹೂಡಿಕೆ ಮಾಡ್ತೀನಿ, ಬೇಕಾದ್ರೆ ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ ಅಂತೇಳ್ಬಿಟ್ಟು ಅನಿ ಕೇಳ್ತಾ ಇರ್ತಾರೆ. ಇಷ್ಟು ಹೇಳ್ತಾ ಇದ್ದೀರಲ್ಲ ನೋಡಿ ಸರ್, ಅವಳನ್ನ ಯಾವ ರೀತಿ ಬೋಲ್ಡಾಗಿ ಕಾಣಿಸ್ಬೇಕು ಆ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ಅವನು ಸಹ ಹೇಳ್ತಾ ಇರ್ತಾನೆ. ಹೆಂಡ್ತಿನೇ ತಲೆ ಹಿಡಿಯೋ ಕೆಲಸ ಮಾಡ್ತಾ ಇರ್ತಾನೆ ಈ ಅನಿಕೇತ್. ಇನ್ನು ಗೌರಿ ಚಾಪೆನ ಹಾಸಿರ್ತಾಳೆ. ಅಕ್ಕ ದೊಡ್ಡ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಿದ್ದವಳು ನೀನು, ಈ ಅರಕಲು ಚಾಪೆ ಮೇಲೆ ಮಾಡ್ತೀಯಲ್ಲೇ ಅಂತೇಳ್ಬಿಟ್ಟು ಚಿನ್ನು ಹೇಳ್ತಾರೆ. ನೋಡು ಅಲ್ಲಿ ದೊಡ್ಡ ಡೈನಿಂಗ್ ಟೇಬಲ್ಲೇ ಇರ್ಬೋದು, ಅಪ್ಪನ ಮನೆಯಲ್ಲಿ ಚಾಪೆನೇ ಇರ್ಬೋದು, ಆದರೆ ಅಪ್ಪ ಅಮ್ಮನ ಮನೆಯೇ ಸ್ವರ್ಗ ಹೆಣ್ಮಕ್ಳಿಗೆ ಕಣೆ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ನಾವು ಯಾವಾಗಲೂ ಮೂವರು ಜಗಳ ಆಡ್ತಿದ್ದೋ ಕೈ ತೂತ್ ಕೊಡಬೇಕು ಅಂತ, ಅವಾಗ ಮೂವರು ನನಗೆ ಅಂತೇಳ್ಬಿಟ್ಟು ಹೇಳ್ತಿದ್ದೋ ಅಂತೇಳ್ಬಿಟ್ಟು ಅವ್ರ ಅಪ್ಪ ನೆನೆಸ್ಕೊತಾ ಇರ್ತಾರೆ. ಆದರೆ ಮೋನಿಕಾನೇ ಇಲ್ವಲ್ಲ ಈಗ ಅಂತೇಳಿ, ಅಯ್ಯೋ ಅದೇನೋ ನನಗೆ ಗೊತ್ತಿಲ್ಲಮ್ಮ, ಈಗ ನಾವಿಬ್ಬರಿದ್ದೀವಲ್ಲ ನಮಗೆ ಕೊಡು ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಹೌದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಚಿಕ್ಕ ಮಕ್ಕಳಿದ್ದಾಗ ಎಷ್ಟು ಚೆನ್ನಾಗಿತ್ತು ನಮ್ಮ ಜೀವನ, ಇವಾಗ ಮೋನಿಕಾ ನಮ್ಮನ್ನು ದೂರ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಕಾಂತ ನೆನ್ಪು ಮಾಡ್ಕೊತಿರ್ತಾಳೆ. ಯಾಕಮ್ಮ ಈ ಎಮೋಷ್ನಲ್ ಆಗಿದೆಯಾ, ಈಗ ಕೈ ತುತ್ತು ಕೊಡ್ತೀಯೋ ಇಲ್ವೋ ಅಂತೇಳ್ಬಿಟ್ಟು ಚಿನ್ನು ಮತ್ತು ಗೌರಿಗೆ ಹೇಳ್ತಾ ಇರ್ತಾರೆ. ಕೊಡ್ತೀನಮ್ಮ ಅಂತೇಳ್ಬಿಟ್ಟು ಈ ಕಡೆ ಕಾಂತ ಅವರಿಬ್ರಿಗೂ ಸಹ ಊಟ ತಿನ್ನಿಸ್ತಾಳೆ. ಈಗ ನನಗೆ ಹೊಟ್ಟೆ ತುಂಬಿಸಿದಾಯಿತು, ಇವಾಗ ನೀನು ಊಟ ಮಾಡ್ಬೇಕು ತಾನೆ ಅಂತೇಳ್ಬಿಟ್ಟು ಗೌರಿ ಕಾಂತಂಗೆ ಊಟನ ಮಾಡಿಸ್ತಾಳೆ. ಎಷ್ಟೇ ಆದರೂ ಗೌರಿನ ನಾನು ಇಂಗ್ಳಿಸಿ ಅವಳಿಗೆ ಏನು ಕೊಡಿಸ್ದೆ ನಾನು ಬೆಳೆಸಿದ್ದೆ, ಮೋನಿಕಾಗೆ ಎಲ್ಲ ಸಿಗಬೇಕು ಅಂತ ಬಯಸಿದ್ದೆ, ಆದರೆ ಅವಳು ನಮಗೆ ಕೆಡಕ್ಕೆ ಬಯಸ್ಬಿಟ್ಟು ಹೋದ್ಲು. ಆದರೆ ನನ್ನ ಮಗಳು ಗೌರಿ ಇವತ್ತು ನಮ್ಮ ಕೈ ಹಿಡಿದ್ಲು ಅನ್ನೋದು ಕಾಂತಂಗೆ ಗೊತ್ತಾಗ್ತಿರುತ್ತೆ. ಅಮ್ಮ ಏನೇ ಕಷ್ಟ ಸುಖ ಬರಲಿ, ನನಗೆ ತವ್ರ ಮನೆ ಅಂದರೆ ತುಂಬ ಇಷ್ಟ ಅಮ್ಮ, ನೀವು ನನ್ನ ಕಷ್ಟಪಟ್ಟು ಸಾಕಿದ್ದೀರಾ, ನಿಮ್ಮನ್ನು ನೋಡ್ಕೊಳೋ ಕರ್ತವ್ಯ ನಂದು, ನಿಮ್ಗೆ ಏನೇ ಕಷ್ಟ ಇದ್ದರೂ ನೀವು ನನಗೆ ಫೋನ್ ಮಾಡ್ಬೋದು ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಈ ಒಂದು ಸಂತೋಷನ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇಂಥ ಗೌರಿ ಅಂತ ಹೆಣ್ಮಗಳಿದ್ರೆ ಎಂಥ ಕುಟುಂಬಗಳು, ಎಂಥ ತಂದೆ ತಾಯಿಯರು ಸಹ ವೃದ್ಧಾಶ್ರಮಕ್ಕೆ ಸೇರಲ್ಲ ಅಂತ ಹೇಳ್ಬೋದು. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.